ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟಾಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾರ್ಮಲಾಗಿ ಮಾರ್ನಿಂಗ್ ರೂಟೀನ್ ಇದ್ದೇ ಇರುತ್ತೆ ಅಲ್ವಾ. ಬೆಳಗ್ಗೆ ಎದ್ದು ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಕಸ ಬಳಿಯೋದು, ರಂಗೋಲಿ ಹಾಕೋದು, ಇನ್ನು ಪಾತ್ರೆನ ರಾತ್ರಿನೇ ತೊಳೆದಿಟ್ಟಿದ್ದೆ. ಅದನ್ನು ಇವಾಗ ಬೆಳಿಗ್ಗೆ ಜೋಡಿಸ್ತಾ ಇದ್ದೀನಿ. ಯಾವ್ಯಾವ ಜಾಗಕ್ಕೆ ಸೇರಿಸ್ಬೇಕೋ ಆವ್ಯಾವ ಜಾಗಕ್ಕೆ ಸೇರಿಸಿ ಇನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ರಾತ್ರಿನೇ ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಇನ್ನೂ ಕೂಡ ಮಲಗಿದ್ರು. ನನ್ನ ತಮ್ಮ ಬಂದಿದ್ದ ನಿನ್ನೆ ಊರಿಂದ. ಅವನೇ ಕಾಯಿನ ಸುಲ್ಕೊಡ್ತಿದ್ದಾನೆ. ನನ್ನ ಹಸ್ಬೆಂಡ್ ಮಲಗಿದ್ರು ಅಲ್ವಾ, ನಾನೇ ಸುಲ್ಕೊಡ್ತೀನಿ ಅಂತ ಹೇಳಿ ಕಾಯಿನ ಸುಲ್ಕೊಟ್ಟ. ಇನ್ನು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬಂದು ಪೂಜೆನ ಮಾಡ್ಕೊತಿದ್ದೀನಿ. ಶುಕ್ರವಾರ ಅಲ್ವಾ, ಸ್ವಲ್ಪ ಬೇಗನೆ ಪೂಜೆ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡು ಬೇಗನೆ ಪೂಜೆ ಎಲ್ಲನೂ ಕೂಡ ಮಾಡಿದೆ. ಇನ್ನು ಇವಾಗ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮೊದಲಿಗೆ ಹಾಲನ್ನ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ಮತ್ತು ತಮ್ಮನಿಗೆ ಇಬ್ರಿಗೂ ಕೂಡ ಕಾಫಿ ಮಾಡಿಕೊಟ್ರಾಯ್ತು ಅಂತ ಎಲ್ಲನೂ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡು ಈ ಕಡೆಗೆ ಕಾಯಿನ ಒಡೆದು ತುರ್ಕೊತಿದ್ದೀನಿ. ಕೊಬ್ಬರಿ ತುರಿನ ತುರ್ಕೊತಿದ್ದೀನಿ. ಸಲ ನಾನು ಒಂದು ಇಡ್ಲಿ ಮತ್ತು ಸಾಂಬಾರು ವ್ಲಾಗ್ ಹಾಕಿದಾಗ ಸಾಂಬಾರು ರೆಸಿಪಿನ ಶೇರ್ ಮಾಡಿ ಅಂತ ಕೇಳಿದರೆ, ಅದಕ್ಕೇ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ. ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾಕಾಳು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, ಜೀರಿಗೆ ಮತ್ತು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅರೋಮ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಕಡೆಗೆ ಬೇಳೆನೂ ಕೂಡ ಕುದಿಯೋಕ್ಕೆ ಹಾಕ್ತಿದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ, ಆರಾಮಾಗಿ ಆಮೇಲೆ ಒಗ್ಗರಣೆ ಮಾಡ್ಕೋಬೋದು ಅಂತ. 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡು ಒಂದು ಸಲ ಚೆನ್ನಾಗಿ ತೊಳೆದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆಗೆ ಇದು ಕೂಡ ಜೀರಿಗೆ ಎಲ್ಲನೂ ಕೂಡ ಅರೋಮ ಬರ್ತಿತ್ತು. ಅದಕ್ಕೇ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಹುರ್ಕೋಬೇಕು. ಹಸಿ ಎಲ್ಲನೂ ಕೂಡ ಹೋಗಬೇಕು, ಅಲ್ಲಿ ತನಕ ಹುರ್ಕೊಂಡು 1 ಕಪ್ಪಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಒಂದು 2 ರಿಂದ 3 ನಿಮಿಷ ಇದನ್ನು ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿಯೇ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲನೂ ಕೂಡ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡೆ ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ. ಹಾಗೆಯೇ ಕುಕ್ಕರ್ನೂ ಕೂಡ ಇಟ್ಟು ಬೇಳೆನೂ ಕೂಡ ಕುದಿಸ್ತಿದ್ದೀನಿ. ಆಗಲೇ ಹಾಲು ಕೂಡ ಚೆನ್ನಾಗಿ ಕುದ್ದಿತ್ತು. ಹಸ್ಬೆಂಡ್ಗೆ ಮತ್ತು ನನಗೆ, ನನ್ನ ತಮ್ಮನಿಗೂ ಕೂಡ ಕಾಫಿ ಎಲ್ಲನೂ ಕೂಡ ಮಾಡಿಕೊಂಡು 3 ಜನನೂ ಕೂಡ ಕಾಫಿನ ಕುಡಿದ್ವಿ. ಅಷ್ಟೊತ್ತಿಗೆ ಮಸಾಲೆ ಎಲ್ಲನೂ ಕೂಡ ಹುರಿದಿದ್ದೆ ಅಲ್ವಾ, ಅದು ಕಂಪ್ಲೀಟಾಗಿ ಕೂಲ್ ಆಗಿತ್ತು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಫೈನ್ ಪೇಸ್ಟಾಗಿ ಮಾಡ್ತಿದ್ದೀನಿ. ಮೊದಲಿಗೆ ಹಾಗೆಯೇ ಪೌಡರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕು. ಈ ರೀತಿಯಾಗಿ ಒಂದು ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಸಾಕು. ಇನ್ನು ಆ ಕಡೆಗೆ ಇಡ್ಲಿನೂ ಕೂಡ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಉಪ್ಪನ್ನು ಹಾಕಿ ಇಡ್ಲಿ ಪ್ಲೇಟ್ಗೆ ಹಾಕಿ ಮೊದಲಿಗೆ ನೀರನ್ನು ಹಾಕಿಟ್ಟಿದ್ದೆ ಕುದಿಲಿಕ್ಕೆ. ನೀರು ಕೂಡ ಚೆನ್ನಾಗಿ ಕುದೀತಿತ್ತು. ಇಡ್ಲಿ ಪ್ಲೇಟ್ ಎಲ್ಲನೂ ಕೂಡ ಇಟ್ಕೊಂಡೆ. ಬೇಗ ಕೆಲಸ ಆಗುತ್ತೆ ಅಲ್ವಾ, ಅದಕ್ಕೇ ಈ ರೀತಿ ಮಾಡಿಕೊಂಡೆ. ಇಡ್ಲಿಗೆ ಎಲ್ಲನೂ ಕೂಡ ಇಟ್ಟು ಈ ಕಡೆ ಬೇಳೆ ಕೂಡ ಚೆನ್ನಾಗಿ ಕುದ್ದಿತ್ತು. ಅದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆಗೆ ಟೊಮೆಟೊ ಏನೂ ಹಾಕಿರಲ್ಲ ಅಲ್ವಾ, ಬೇಳೆ ಚೆನ್ನಾಗಿ ಕುದ್ದಿರುತ್ತೆ. ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕಾಫಿ ಕುಡಿತಾ ನುಗ್ಗೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋದೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆಯೇ ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಕಂಪ್ಲೀಟಾಗಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್, ಬೀನ್ಸ್, ನುಗ್ಗೆಕಾಯಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ತರಕಾರಿನ ಹಾಕ್ಕೊಂಡಿದ್ದೀನಿ. 3 ಜನಕ್ಕಲ್ವ, ಆರಾಮಾಗಿ ಆಗುತ್ತೆ ಅಂತೇಳಿ ಒಂದೇ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹುಳಿ ಯಾವ ಥರ ಬೇಕು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣಿನ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೇಳೆನ ಹಾಕಿ ಕ್ವಾಂಟಿಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿನೇ ಮಾಡಿಕೊಂಡ್ರೆ ಆಯಿತು. ಇನ್ನೂ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಿದ್ದೀನಿ.
ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಇನ್ನೂ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಇಡ್ಲಿ ಸಾಂಬಾರು ಪರ್ಫೆಕ್ಟ್ ಇಡ್ಲಿ ಸಾಂಬಾರು ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಈ ಕಡೆಗೆ ಇಡ್ಲಿ ಕೂಡ ಚೆನ್ನಾಗಿ ಸ್ಟೀಮ್ ಆಗಿತ್ತು. ಅದನ್ನೆಲ್ಲನೂ ಕೂಡ ತೆಗೆದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ನಿನ್ನೆ ಸಾಯಂಕಾಲನೇ ಬಟ್ಟೆನ ಒಗೆದು ಹಾಕಿದ್ದೆ. ಒಂದು 10 ಗಂಟೆ ಅನ್ನೋಷ್ಟೊತ್ತಿಗೆ ಬಿಸಿಲು ಚೆನ್ನಾಗಿ ಬಂದಿತ್ತು. ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಒಣಗಿತ್ತು. ರಾತ್ರಿ ಎಲ್ಲನೂ ಕೂಡ ಹೊರ್ಗಡೆನೇ ಬಿಟ್ಟಿರ್ತೀವಲ್ವ, ಚೆನ್ನಾಗಿ ಒಣಗಿತ್ತು ಅಂತ ಆ ಬಟ್ಟೆ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಮತ್ತು ಇವಾಗ ಬಟ್ಟೆ ವಾಶ್ ಮಾಡಬೇಕು. ಅದಕ್ಕೇ ಈ ಬಟ್ಟೆ ಎಲ್ಲನೂ ಕೂಡ ಒಣಗಿತ್ತು ಅಂತ ಅದನ್ನು ತೆಗೆದು ಮಡಚಿಟ್ವೆ. ಇನ್ನು ಮನೆಯಲ್ಲಿ ಕೊಬ್ಬರಿ ಇತ್ತು ಅಲ್ವಾ, ಇವತ್ತು ಬೆಳಗ್ಗೆ ಹೊಡೆದಿದ್ದು, ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಕೊಬ್ಬರಿ ಅಷ್ಟೊಂದಾಗಿ ಯೂಸ್ ಆಗಲ್ಲ. ಅದಕ್ಕೇ ಮಿಕ್ಕಿರೋದನ್ನ ಈ ರೀತಿ ಕಟ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊತೀನಿ. ಆವಾಗ ನಮಗೆ ಯಾವಾಗ ಬೇಕೋ ಆವಾಗ ಅಡುಗೆಗೆ ಆರಾಮಾಗಿ ಯೂಸ್ ಮಾಡ್ಬೋದು ಅಂತ. ನಮ್ಮ ಮನೇಲಿ ಕೊಬ್ಬರಿ ಇದ್ದು ಜಾಸ್ತಿ ಏನು ಮಾಡಲ್ಲ. ಕೊಬ್ಬರಿ ಹಾಕಿ ಮಾಡಿದ್ರೆ ಅಷ್ಟೊಂದು ನಮ್ಮ ಮನೇಲಿ ಇಷ್ಟಪಡಲ್ಲ. ಅದಕ್ಕೇ ಜಾಸ್ತಿ ಕೊಬ್ಬರಿನ ಯೂಸ್ ಮಾಡಲ್ಲ. ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಯಾವುದನ್ನು ಕೂಡ ಯೂಸ್ ಮಾಡಲ್ಲ. ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡೆ. ಈ ರೀತಿ ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಇನ್ನು ಮನೇಲಿ ಸ್ವಲ್ಪ ದಾಳಿಂಬೆ ಹಣ್ಣಿತ್ತು. ಇನ್ನು ನಾರ್ಮಲಾಗಿ ದಾಳಿಂಬೆ ಹಣ್ಣು ಅಂದರೆ ರೆಡ್ ಕಲರ್ ಇರುತ್ತೆ. ಇದಕ್ಕೆ ಇದೇನು ಅಷ್ಟೊಂದು ರೆಡ್ ಕಲರ್ ಇದ್ದಿಲ್ಲ. ನಾರ್ಮಲಾಗಿ ದಾಳಿಂಬೆ ಹಣ್ಣು ತಿಂದರೆ ರಕ್ತ ಕೂಡುತ್ತೆ ಅಂತ ಹೇಳ್ತಾರೆ. ಈ ದಾಳಿಂಬೆ ಹಣ್ಣಿಗೆ ನಾವೇ ರಕ್ತ ಕೊಡಬೇಕು, ಆ ಥರ ಇತ್ತು. ಪರವಾಗಿಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಜ್ಯೂಸ್ನೆಲ್ಲನೂ ಕೂಡ ಮಾಡಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಜ್ಯೂಸನ್ನ ಕುಡಿದ್ವಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.